ನಮಸ್ಕಾರ ವೀಕ್ಷಕರೇ, ಟಾಟಾ ಐಪಿಎಲ್ 2024 17ನೇ ಸೀಸನ್ಗಾಗಿ ಈಗಾಗಲೇ ಮಿನಿ ಆಕ್ಷನ್ ಮುಗಿದಿದೆ. ಆರ್ಸಿಬಿ ಈ ಬಾರಿಯ ಆಕ್ಷನ್ ನಲ್ಲಿ ಖಾಲಿ ಇದ್ದ 6 ಆಟಗಾರರ ಸ್ಲಾಟ್ ಅನ್ನು ಭರ್ತಿ ಮಾಡಿದೆ. ಆದರೆ ಆರ್ಸಿಬಿ ನಿರೀಕ್ಷೆ ಮಾಡಿದಂತೆ ಈ ಬಾರಿಯ ಆಕ್ಷನ್ ನಲ್ಲಿ ಆಟಗಾರರನ್ನು ಖರೀದಿಸಲು ಆರ್ಸಿಬಿ ವಿಫಲವಾಗಿದೆ ಅಂತಾನೆ ಹೇಳಬಹುದಾಗಿದೆ. ಹೌದು ವೀಕ್ಷಕರೇ, ಆರ್ಸಿಬಿ ಈ ಬಾರಿಯ ಆಕ್ಷನ್ ನಲ್ಲಿ ಒಟ್ಟು 6 ಆಟಗಾರರನ್ನು ಖರೀದಿಸಿದೆ. ಅದರಲ್ಲಿ ಮೊದಲನೇದಾಗಿ ಆರ್ಸಿಬಿ ಅಲ್ಜಾರಿ ಜೋಸೆಫ್ ಅವರನ್ನು 11 ಕೋಟಿ 50 ಲಕ್ಷ ರೂಪಾಯಿ ನೀಡಿ ಖರೀದಿ ಮಾಡಿತ್ತು. ನಂತರ ಎರಡನೇ ಆಟಗಾರನಾಗಿ ಆರ್ಸಿಬಿ ವೇಗದ ಬೌಲರ್ ಆಗಿರುವ ಯಶ್ ದಯಾಲ್ ಅವರನ್ನು 5 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿತ್ತು. ನಂತರ ಮೂರನೇದಾಗಿ ಆರ್ಸಿಬಿ ತಂಡ ಇಂಗ್ಲೆಂಡ್ ನ ಆಲ್ರೌಂಡರ್ ಆಗಿರುವ ಟಾಮ್ ಕರನ್ ಅವರನ್ನು 1 ಕೋಟಿ 50 ಲಕ್ಷ ರೂಪಾಯಿ ನೀಡಿ ಖರೀದಿ ಮಾಡಿತ್ತು. ಆದರೆ ಈಗ ಆರ್ಸಿಬಿ ತಂಡ ನಾಲ್ಕನೇ ಆಟಗಾರನಾಗಿ ನ್ಯೂಜಿಲೆಂಡ್ ನ ಘಾತಕ ವೇಗದ ಬೌಲರ್ ಆಗಿರುವ ಲೊಕ್ಕಿ ಫರ್ಗ್ಯೂಸನ್ ಅವರನ್ನು 2 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿದೆ. ಲೊಕ್ಕಿ ಫರ್ಗ್ಯೂಸನ್ ಅವರು ಮೊದಲ ರೌಂಡ್ ನಲ್ಲಿ ಅನ್ಸೋಲ್ಡ್ ಆಗಿದ್ದರು. ಆದರೆ ಎರಡನೇ ರೌಂಡ್ ನಲ್ಲಿ ಆರ್ಸಿಬಿ ತಂಡ 1 ಕೋಟಿ 50 ಲಕ್ಷ ರೂಪಾಯಿ ಬೇಸ್ ಪ್ರೈಸ್ ನೊಂದಿಗೆ ಖರೀದಿಸಲು ಯಶಸ್ವಿಯಾಗಿದೆ. ಘಾತಕ ವೇಗದ ಬೌಲರ್ ಆಗಿರುವ ಲೊಕ್ಕಿ ಫರ್ಗ್ಯೂಸನ್ ಅವರು ವೇಗದ ಬೌಲಿಂಗ್ ನ ಜೊತೆಗೆ ಡೆಡ್ಲಿ ಯಾರ್ಕರ್ಸ್ ಕೂಡ ಹೆಸರುವಾಸಿಯಾಗಿದ್ದಾರೆ. ಮತ್ತೆ ಇದರ ಜೊತೆಗೆ ಆರ್ಸಿಬಿ ತಂಡ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆಗಿರುವ ಸ್ವಪ್ನಿಲ್ ಸಿಂಗ್ ಮತ್ತೆ ಯುವ ಸ್ಫೋಟಕ ಬ್ಯಾಟ್ಸ್ಮನ್ ಆಗಿರುವ ಸೌರವ್ ಚೌಹಾಣ್ ಅವರನ್ನು 20 ಲಕ್ಷ ರೂಪಾಯಿ ನೀಡಿ ಖರೀದಿ ಮಾಡಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಆರ್ಸಿಬಿ ತಂಡ ಈ ಬಾರಿಯ ಆಕ್ಷನ್ ನಲ್ಲಿ ಖರೀದಿಸಿರುವ ಆಟಗಾರರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.